ಎಸ್ ಬಜೆಟ್ ದಿನವೇ ಬೆಂಗಳೂರಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆಯಾಗಿದೆ. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಬಜೆಟ್ ದಿನವೇ ಬೆಂಗಳೂರಿನಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆಯಾದಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಗದೂರಿನಲ್ಲಿ ನಡೆದಿರುವಂತಹ ಘಟನೆ. ಹಗದೂರಿನ ಚೈತನ್ಯ ವಿಲ್ಲಾದಲ್ಲಿ ವೆಂಕಟೇಶ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ವೆಂಕಟೇಶ್ ಎಂಬುವರ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಿಂಬದಿಯ ಬಾಗಿಲನ್ನ ಒಡೆದು ಕಳವು ಮಾಡಲಾಗಿದೆ. ಇವತ್ತು ಪಕ್ಕದ ಮನೆಯವರು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ವೈಟ್ ಫೀಲ್ಡ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಅವರಿಂದ. ಅಂಬರೀಶ್, ಈ ಮನೆಯಲ್ಲಿ ಈ ವೆಂಕಟೇಶ್ ಅವರ ಮನೆಯಲ್ಲಿ ಎಷ್ಟು ದಿವಸದಿಂದ ಮನೆ ಖಾಲಿ ಇತ್ತು, ಯಾವಾಗ ನಡೆದಿರಬಹುದು ಈ ಕಳ್ಳತನ ಅಂತ? ಅರವಿಂದ್, ಏನಂತಂದ್ರೆ ಕಳೆದ 2 ದಿನ ಹಿಂದೆ ಅವರು ಊರಿಗೆ ಹೋಗಿರ್ತಾರೆ. ಆ ಊರಿಗೆ ಹೋಗಿ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದನ್ನ ಕಂಡಂತ ಏನು ಅಲ್ಲಿಂದ ಕಳ್ಳರು ಇರ್ಬೋದು ಅಥವಾ ಅಲ್ಲೇ ಅಕ್ಕಪಕ್ಕ ದುಷ್ಕರ್ಮಿಗಳು ಯಾರಾದ್ರೂ ಇದನ್ನ ಗಮನಿಸಿ ಮಾಡಿದಾರ ಅನ್ನೋದು ಗೊತ್ತಾಗ್ತಿಲ್ಲ. ಏನು ಬೆಂಗಳೂರಿನ ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿ ಹಗದೂರಿನಲ್ಲಿರುವಂತಹ ಏನು ಚೈತನ್ಯ ವಿಲ್ಲಾದಲ್ಲಿ ವೆಂಕಟೇಶ್ ಮತ್ತು ಅವ್ರ ಕುಟುಂಬ ವಾಸ ಮಾಡ್ತಿರ್ತಾರೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅವರು ಊರಿಗೆ ಹೋಗಿದ್ದಾರೆ ಅಂತೇಳಿ ಪಕ್ಕದ ಮನೆಯವರು ಹೇಳುವಂತದ್ದು. ಬೆಳಿಗ್ಗೆ ಏನವರು ಅಕಸ್ಮಾತ್ ಅವ್ರ ಮನೆ ಹಿಂಬಾಗಿಲ ಕಡೆ ಹೋದಾಗ ಪಕ್ಕದ ಮನೆಯವರು ಗಮನಿಸಿ ಏನ್ ಬಾಗಿಲು ಓಪನ್ ಆಗಿದೆ ಅಂತೇಳಿ ಯಾರಾದ್ರೂ ಬಂದಿದಾರ ಅಂತೇಳಿ ಮನೆ ಒಳಗೆ ನೋಡಕ್ ಹೋಗ್ತಾರೆ. ಆದ್ರೆ ಮನೆ ಬೀಗ ಹಾಕಿರ್ತಾರೆ. ನಂತರ ಹಿಂಬದಿಯಿಂದ ನೋಡಿದಾಗ ಕಳ್ಳತನ ಆಗಿರೋದು ಬೆಳಕಿಗೆ ಬಂದು ವೈಟ್ ಫೀಲ್ಡ್ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಹಾಗಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ಬೇಕಾದ್ರೆ 1 ಕೋಟಿಗೂ ಹೆಚ್ಚು ಮೌಲ್ಯ ಚಿನ್ನಾಭರಣ ಮತ್ತು ಹಣ ಹೋಗಿದೆ ಅಂತೇಳಿ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಹೇಳುವಂತದ್ದು. ಅರವಿಂದ್. ಓಕೆ ಅಂಬರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾವುದೇ ಒಂದು ಬಜೆಟ್ಟಿನ ಅಧಿವೇಶನ ಕೇಂದ್ರ ಇರಬಹುದು, ರಾಜ್ಯ ಸರ್ಕಾರಗಳಿರಬಹುದು ಇದ್ದಾಗ ಮೊದಲು ನಡೆಯುವ ಕ್ರಿಯೆ ಮೊದಲನೆಯ ದಿನ ಜಂಟಿ ಅಧಿವೇಶನ. ಅಂದ್ರೆ ಈ ಕೆಲಸದಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. KA 51C 1633 ಇನೋವಾ ಕಾರಿನ ಮೇಲೆ 2 ಸಿಂಹಗಳು ದಾಳಿ ನಡೆಸಿವೆ. ಬನ್ನೇರುಘಟ್ಟೆಗೆ ಬಂದಂತಹ ನಿನ್ನೆ ಸಫಾರಿಗೆ ಬಂದಂತಹ ವೇಳೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ವಿಐಪಿಗಳಿಗಾಗಿ ಇನೋವಾ ಕಾರನ್ನ ಬಳಸಲಾಗುತ್ತೆ.